ಹರೇ ಕೃಷ್ಣ. ಮನಸ್ಸಿಗಿನ ಶಾಂತಿಗೆ ಕೃಷ್ಣ ಯಾವ ರೀತಿ ಪಾಠವನ್ನು ಕಲಿಸ್ತಾನೆ, ಯಾವುದೂ ಕೂಡ ತಲೆಗೆ ತಗೊಳ್ಬಾರ್ದು ಅಂತಹ ಒಂದು 4 ಪಾಠವನ್ನು ಕೃಷ್ಣ ಹೇಳ್ತಾನೆ. ಇದು ನನ್ನ ಒಂದು ವೈಯಕ್ತಿಕವಾಗಿ ಅನುಭವಕ್ಕೆ ಬಂದಿರುವಂಥದ್ದು. ಹಂಗಾಗಿ ನಾನು ಅದನ್ನು ನಿಮ್ಮ ಜೊತೆಗೆ ಹೇಳ್ಕೊಬೇಕು ಅಂತ ಇಷ್ಟಪಡ್ತೀನಿ. ನಾನು ಸುಮ್ಮನೆ ಇನ್ನೂ ವಿಡಿಯೋಗಳನ್ನು ಮಾಡಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋ ನೋಡಿ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡು ಅವ್ರ ಜೀವನದಲ್ಲಿ ಒಂದು ಉನ್ನತ ಮಾರ್ಗಕ್ಕೆ ಹೋಗೋದಕ್ಕೆ ಎಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಹೊರತು ನಾನು ಇದರ ಯಾರ ಟೈಮನ್ನು ಹಾಳು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ಈ ವಿಡಿಯೋ ಕೇಳ್ತಾ ಇದ್ದೀರಾ, ಯಾರ್ಯಾರು ಇದನ್ನು ಫಾಲೋ ಮಾಡ್ತಿದ್ದೀರಾ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಸಪ್ರೇಟಾಗಿ ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಾನು ಯಾಕೆ ನನ್ನ ಜೀವನದಲ್ಲಿ ಎಷ್ಟು ಕಷ್ಟ ಬಂದಿರುತ್ತೆ. ಈಗ ನನ್ನ ಜೀವನದಲ್ಲಿ ತುಂಬ ಅಂದರೆ ತುಂಬ ಋಣಬಾಧೆಗಳು, ಸಾಲ ಬಾಧೆಗಳು ಇವೆಲ್ಲ ನನ್ನ ಮನೆಯವರು ಸ್ವಲ್ಪ ಅದು ಇದು ಕಮಿಟ್ಮೆಂಟ್ ಅಂತ ಮಾಡ್ಕೊಂಡಿರೋಂಗಿದೆ. ಆಮೇಲೆ ಇವ್ರ ಮಾತುಗಳು, ಚುಚ್ಚು ಮಾತುಗಳು, ಆಮೇಲೆ ಎಲ್ಲ ಥರದ್ದು ನಾನು ನೋಡಿದ್ದೀನಿ. ಆದರೆ ಯಾವುದು ನನ್ನನ್ನು ಯಾವುದೂ ಹಾಳು ಮಾಡಿಲ್ಲ. ಅಂದರೆ ನನ್ನ ಒಂದು ಮನಸ್ಥಿತಿ ನೆಮ್ಮದಿಯನ್ನು ಹಾಳು ಮಾಡಿಲ್ಲ ಆ ಯೋಚನೆಗಳು. ಯಾಕಂದರೆ ನಾವು ಸಂಕಷ್ಟದಲ್ಲಿ ಶಾಂತಿಯನ್ನು ಪಡಿಬೇಕು. ಮೊದಲು ನಾವು ಎಷ್ಟೇ ಸಂಕಷ್ಟದಲ್ಲಿದ್ದರೂ, ಯಾರೇ ನೋವು ಕೊಟ್ಟರು ಎಲ್ಲವನ್ನು ಕೃಷ್ಣನಿಗೆ ಅರ್ಪಿಸ್ಬಿಡ್ಬೇಕು. ಅವನು ತುಂಬ ದಿನ ಅದನ್ನು ಇಟ್ಕೊಳ್ಳೋದಿಲ್ಲ. ಅದಕ್ಕೇನು ಮಾಡಬೇಕು ಅದನ್ನು ಸರಿ ಮಾಡಿಕೊಡ್ತಾನೆ. ಇದೇ ಭಗವದ್ಗೀತೆಯ ಸಾರಾಂಶ. ಎಲ್ಲವೂ ಕೃಷ್ಣಾರ್ಪಣಮಸ್ತು ಅಂತ ಕೃಷ್ಣನಿಗೆ ಅರ್ಪಿಸ್ಬೇಕು. ಈ ವಿಡಿಯೋನೂ ಕೂಡ ನಾನು ಕೃಷ್ಣನಿಗೆ ಅರ್ಪಿಸ್ತಾ ಇದ್ದೀನಿ. ನಮ್ಮ ಜೀವನದಲ್ಲಿ ನಮಗೆ ಎದುರಾಗುವ ಸಾಲ, ಆರ್ಥಿಕ ಸಮಸ್ಯೆ ಅಥವಾ ಸಂಬಂಧಗಳ ಜಗಳಗಳು ಶಾಂತಿಯನ್ನು ಹಾಳು ಮಾಡುತ್ತೆ ಅಲ್ವಾ. ಆದರೂ ಕೂಡ ನಾನು ಸಂಪೂರ್ಣ ಶಾಂತವಾಗಿದ್ದೀನಿ ಅಂತ ಹೇಳಿದೆ. ಹೇಗೆ ಅಂತ ನಾನು ನಿಮ್ಮ ಹತ್ರ ಇವಾಗ ಹಂಚ್ಕೊಳ್ತೀನಿ. ನಿಮ್ಮ ಮನಸ್ಸಿಗೆ ಏನಾದರೂ ಶಾಂತಿ ಬೇಕಾ? ನಾನು ಹೇಳೋವಂಥ ಈ ಪಾಠಗಳನ್ನು ಅನುಸರಿಸಿ. ಮುಖ್ಯ ಪಾಠಗಳು: ಕರ್ಮವೇ ನಿನ್ನ ಪಾಲು, ಫಲವಲ್ಲ. ನಿನ್ನ ಕೆಲಸವನ್ನು ನೀನು ಮಾಡು ಅಂತ ಕೃಷ್ಣ ಹೇಳ್ತಾನೆ. ನಿನ್ನ ಒಂದು ಕೆಲಸವನ್ನು ನೀನು ಮಾಡ್ತಾ ಹೋಗು, ಅದ್ರ ಫಲದ ಬಗ್ಗೆ ಚಿಂತೆ ಮಾಡಬೇಡ ಅಂತ ಹೇಳ್ತಾನೆ. ಅಧ್ಯಾಯ 2 47ನೇ ಶ್ಲೋಕದಲ್ಲಿ. ಯಾವುದೇ ಒಂದು ಸಮಸ್ಯೆ ಬಂದಿರಲಿ, ಅದ್ರ ಬಗ್ಗೆ ಚಿಂತೆ ಮಾಡದೆ ನೀನು ಪ್ರಾಮಾಣಿಕವಾಗಿ ಕೆಲಸ ಅಷ್ಟೇ ಮಾಡು, ಫಲ ಮಾತ್ರ ದೇವರಿಗೆ ಬಿಡು ಅಂತ. ಮತ್ತು ನಶ್ವರ ಮತ್ತು ಶಾಶ್ವತ, ಇದು 2ನೇ ಸತ್ಯ. ನಶ್ವರ ಮತ್ತು ಶಾಶ್ವತ. ಕೃಷ್ಣ ಹೇಳ್ತಾನೆ, ಈ ಜಗತ್ತಿನಲ್ಲಿ ಈ ಬರೋವಂಥ ಸಮಸ್ಯೆಗಳಾಗಿರ್ಬೋದು, ಸುಖ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ದುಃಖ ಆಗಿರ್ಬೋದು, ಎಲ್ಲವೂ ಅಶಾಶ್ವತ. ಇವೆಲ್ಲ ಕಾಲಚಕ್ರದಲ್ಲಿ ಬಂದೋಗುವಂಥ ಘಟನೆಗಳು ಮಾತ್ರ ಇವು. ಅವುಗಳನ್ನು ನಾವು ಹಿಡಿದಿಟ್ಕೊಂಡು ಮನಸ್ಸನ್ನು ಹಾಳು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೋಸ್ಕರ ಅದನ್ನು ಕೂಡ ಕೃಷ್ಣನಿಗೆ ಅರ್ಪಣೆ ಮಾಡಿಬಿಡಬೇಕು. ಮತ್ತು ಸಮತ್ವ ಯೋಗ. ಸುಖ ಆಗಲಿ, ದುಃಖ ಆಗಲಿ, ಲಾಭ ಆಗಲಿ, ನಷ್ಟ ಆಗಲಿ, ಸೋಲಾಗಲಿ, ಗೆಲುವಾಗಲಿ, ಇವುಗಳನ್ನು ಸಮನಾಗಿ ಸ್ವೀಕಾರ ಮಾಡಬೇಕು. ಎಲ್ಲೂ ವಿಚಲಿತರಾಗಬಾರ್ದು, ಶಾಂತವಾಗಿರಬೇಕು. ಎರಡನ್ನೂ ಕೂಡ ಸಮನಾಗಿ ಸ್ವೀಕಾರ ಮಾಡಬೇಕು. ಲಾಸ್ಟ್ ಶರಣಾಗತಿ, ಸರೆಂಡರ್. ಎಲ್ಲ ಧರ್ಮಗಳನ್ನು ತ್ಯಜಿಸು, ನನ್ನೊಬ್ಬನಿಗೆ ಮಾತ್ರ ಶರಣಾಗು. ನಾನೇ ಎಲ್ಲ ಧರ್ಮ, ನಾನೇ ಎಲ್ಲರಲ್ಲೂ ನಾನಿದ್ದೀನಿ, ಎಲ್ಲರೂ ನನ್ನೊಳಗಡೆ ಇದ್ದಾರೆ. ಎಲ್ಲ ಪಾಪಗಳಿಂದ ಮುಕ್ತವಾಗಿ ನಾನು ಮುಕ್ತ ಮಾಡ್ತೀನಿ ಅಂತ ಹೇಳ್ತಾನೆ. ನಿಮ್ಮ ಸಂಪೂರ್ಣವನ್ನು, ಒಂದು ಉಸಿರನ್ನು ಕೂಡ ಭಗವಂತನಿಗೆ ಅರ್ಪಿಸಿ. ನೀವು ಯಾವುದನ್ನು ಭಾರವನ್ನು ಹೊರಬೇಕಾಗಿಲ್ಲ. ಶರಣಾಗತಿ ನಿಮಗೆ ಮಾನಸಿಕ ಭಾರದಿಂದ ಬಿಡುಗಡೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಫ್ರೆಂಡ್ಸ್. ಇದಿಷ್ಟು ನನ್ನ ಒಂದು ಅನುಭವದ ನಾನು ನಿಮ್ಗೆ ಹೇಳಿರೋದು. ಈ ಎಲ್ಲ ಅದನ್ನು ಅಳವಡಿಸ್ಕೊಂಡ್ಮೇಲೆ ನನ್ನ ಮನಸ್ಸು ಶಾಂತ ಆಗಿದೆ. ಆರ್ಥಿಕ ಒತ್ತಡನೂ ನನಗೆ ಯಾವುದೇ ಇಲ್ಲ. ಎಲ್ಲ ಸಾಲ ಕೇಳೋರ್ನೂ ಕೂಡ ಸಮಾಧಾನ ಇಟ್ಟಿದ್ದಾನೆ ಕೃಷ್ಣ ಪರಮಾತ್ಮ. ಅವರೇ ಕೂಡ ಪರವಾಗಿಲ್ಲ, ಇರಲಿ, ಸಮಯ ತಗೋ, ಆಯಿತು ಮಾಡಿಕೊಡು ಅಂತಿದ್ದಾರೆ. ಮುಂಚೆ ಆಗಿದ್ದರೆ ತುಂಬ ಹರ್ಟ್ ಮಾಡೋರು. ಯಾಕಂದರೆ ಅವ್ರು ತಪ್ಪಿಲ್ಲ, ಬಟ್
ಸಮಯ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅನ್ನೋದ್ರ ಮೇಲೆ. ನಾನು ಯಾವಾಗ ಅವರಲ್ಲೋ ಕೃಷ್ಣ ಇದ್ದಾನೆ ಅಂತ ಅವರನ್ನು ಕೃಷ್ಣ ಪರಮಾತ್ಮನ ರೂಪದಲ್ಲಿ ನೋಡ್ತಾ ಬಂದೆ, ಆಟೋಮೆಟಿಕ್ ಅವರ ಮನಸ್ಸು ಕೂಡ ಶಾಂತವಾಗಿದೆ. ನಿಮಗೆ ಇದು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ದಿನಗಳು ಎಳೆಯುತ್ತೆ. ಆಗ ನೀವೇನು ಮಾಡ್ಬೋದು, ಪ್ರತಿದಿನ ಇಲ್ಲೇ ಈ ಒಂದು ಚಿತ್ರದಲ್ಲಿ ಕಾಣಿಸ್ತಿರೋ ಥರ ಇದೆಲ್ಲ ಅಳವಡಿಸ್ಕೊಬೇಕು ಅಂದರೆ ಮೊದಲನೇದಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಆಮೇಲೆ ಹರೇ ಕೃಷ್ಣ ಮಹಾಮಂತ್ರವನ್ನು ಚಾಂಟ್ ಮಾಡಬೇಕು. ನೀವು ಕೃಷ್ಣನನ್ನು ಒಬ್ಬ ಬೆಸ್ಟ್ ಫ್ರೆಂಡ್ ಥರ ಟ್ರೀಟ್ ಮಾಡಬೇಕು. ದಿನ ಪೂರ್ತಿ ಕೆಲಸಗಳನ್ನು ಕೃಷ್ಣನ ಜೊತೆ ಇಟ್ಕೊಂಡೇ ಮಾಡ್ತಾಯಿದ್ದೀನಿ ಅನ್ನೋ ಥರ ಮಾಡ್ಕೊಬೇಕು. ನೆಕ್ಸ್ಟ್ ಒಂದು 5 ಶ್ಲೋಕನಾದರೂ ದಿನಕ್ಕೆ ಭಗವದ್ಗೀತೆಯನ್ನು, ಭಾಗವತಂನ ಓದಿ. ನೆಕ್ಸ್ಟ್ ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ಭಗವಂತನಿಗೋಸ್ಕರ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಭಗವಂತನಿಗೋಸ್ಕರ ಸ್ವಲ್ಪ ಸಮಯವನ್ನು ತೆಗ್ದು ಇಡಿ. ಅವನಿಗೋಸ್ಕರನೇ ಅಡುಗೆ ಮಾಡ್ತಾಯಿದ್ದೀನಿ, ತಿಂಡಿ ಮಾಡ್ತಾಯಿದ್ದೀನಿ, ಅವನ ಸೇವೆನೇ ಮಾಡ್ತಾಯಿದ್ದೀನಿ ಅಂದ್ಕೊಂಡು ಮಾಡಿ. ಆದಷ್ಟು ಈ ಒಂದು ಬ್ಯಾಡ್ ಜನರಿಂದ, ನಿಮ್ಮ ಮನಸ್ಸನ್ನು ಹಾಳು ಮಾಡೋ ಜನರಿಂದ, ಅಭಕ್ತರಿಂದ ದೂರ ಇರಿ. ಆಮೇಲೆ ಯಾವಾಗಲೂ ಕೀರ್ತನೆಯನ್ನು ಮಾಡಿ. ಅಂದರೆ ಎಷ್ಟೋ ಭಜನೆಗಳು ಸಿಕ್ಕುತ್ತೆ ಯೂಟ್ಯೂಬಲ್ಲಿ, ಸಾಂಗ್ಗಳು ಸಿಕ್ಕುತ್ತೆ. ಅದರಲ್ಲಿ ಕೃಷ್ಣನ ಬಗ್ಗೆ ಇರ್ಬೋದು, ವಿಷ್ಣು ಬಗ್ಗೆ ಇರ್ಬೋದು, ನಿಮ್ಮ ಪ್ರೀತಿಯ ಯಾರು ದೇವರಿರ್ತಾರೋ ಅವ್ರ ಬಗ್ಗೆ ಇರ್ಬೋದು, ಅವನ್ನ ಕೇಳ್ಕೊಳ್ಳಿ. ನಿಮ್ಮ ಮನಸ್ಸು ಖುಷಿಯಾಗಿರಬೇಕು. ದಿನಕ್ಕೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ. ಒಂದು ಹಸುವಿಗೆ ಹುಲ್ಲು ಕೊಡ್ತಿರೋ, ಅಥವಾ ಅಕ್ಕಿ ಬೆಲ್ಲ ಕೊಡ್ತಿರೋ, ಅಥವಾ ನಿಮ್ಮ ಮನೇಲಿ ಯಾವುದು ಪ್ರಾಣಿ ಇದೆ ಪ್ರಾಣಿಗಳಿಗೆ ಆಹಾರ ಕೊಡ್ತಿರೋ, ಇದು ಕೂಡ ನಿಮ್ಮನ್ನು ನಿಮ್ಮ ಕರ್ಮಗಳಿಂದ ಮುಕ್ತ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಎಲ್ಲವನ್ನು ಕೃಷ್ಣನೇ ನೋಡ್ಕೊಳ್ತಾನೆ ಅಂತ ನಿಮ್ಮ ಎಲ್ಲವನ್ನ ಜವಾಬ್ದಾರಿಯನ್ನು ಕೃಷ್ಣನೇ ಕೈಯಲ್ಲಿ ಕೊಟ್ಬಿಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡಿ. ಇಷ್ಟನ್ನು 49 ಡೇಸ್ ನೀವು ಮಾಡ್ತಾ ಬಂದರೆ ಆಟೋಮೆಟಿಕ್ ನಿಮ್ಮ ಮನಸ್ಸು ಶಾಂತವಾಗಿ, ಆರೋಗ್ಯವಾಗಿ, ಆರ್ಥಿಕವಾಗಿ ಕೂಡ ಚೆನ್ನಾಗಿ, ಮತ್ತು ಲಕ್ಷ್ಮಿಯ ಕೃಪಾ ಕಟಾಕ್ಷನೂ ಕೂಡ ನಿಮ್ಮ ಮೇಲೆ ಇರುತ್ತೆ. ಶಾಂತವಾಗಿರ್ತೀರಿ. ನಿಮಗೆ ಆ ಶತ್ರುಗಳ ಕಾಟನೂ ಇರೋದಿಲ್ಲ, ಶತ್ರುಗಳು ನಿಮ್ಮ ಹತ್ರಕ್ಕೂ ಬರೋದಿಲ್ಲ. ಮತ್ತು ನಿಮ್ಮ ಮನೆಯಲ್ಲಿ ಶಾಂತಿ ಇರೋದ್ರ ಜೊತೆಗೆ ನಿಮ್ಮ ಸಂಬಂಧಿಕರು ಯಾರು ನಿಮ್ಮವರು, ಯಾರು ನಿಮ್ಮವರಲ್ಲ ಅಂತಲೂ ಗೊತ್ತಾಗುತ್ತೆ. ನಿಮ್ಮವರು ನಿಮ್ಮಿಂದ ನಿಮ್ಮ ಶತ್ರುಗಳ ಥರ ಅವರೇ ಆಟೋಮೆಟಿಕ್ ಭಗವಂತನೇ ಅವ್ರನ್ನ ದೂರ ಮಾಡಿಬಿಡ್ತಾನೆ. ಅವರಿಂದ ನಿಮಗೆ ಮುಂದೆ ಅನಾನುಕೂಲ ಇದೆ ಅಂದರೆ ಅವನು ಈಗಲೇ ಭಗವಂತ ನಿಮ್ಮನ್ನು ದೂರ ಇಡ್ತಾನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.